ಅವಾಗ ನಮ್ಮ ಮದ್ವೆ ಫಿಕ್ಸ್ ಆದಾಗ ನಾನು ನಿಮ್ನ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕರೆದೆ, ಆದ್ರೆ ನೀವು ಬರ್ಲೇ ಇಲ್ಲ. ನನಗೆ ತುಂಬಾ ಬೇಜಾರಾಗಿತ್ತು. ಆದ್ರೆ ಇವತ್ತು ಸಿಕ್ಕಾಬಟ್ಟೆ ಖುಷಿ ಆಯ್ತು. ನೀವ್ ಯಾಕೆ ಅವಾಗ ಬರ್ಲಿಲ್ಲ? ಅವಾಗ ನಾವಿನ್ನ ಫ್ರೆಂಡ್ಸ್ ಆಗಿರ್ಲಿಲ್ಲ ಅಲ್ವಾ? ಓ, ನೀವು ಫ್ರೆಂಡ್ಸ್ ಜೊತೆ ಮಾತ್ರ ಬೈಕಲ್ಲಿ ಹೋಗೋದಾ? ಸರಿ ಸರಿ, ನಾವಿವಾಗ ಫ್ರೆಂಡ್ಸ್. ಏಯ್ ಕೇರ್ಫುಲ್. ಸರಿ ಸರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಯೂರ್, ಪ್ರೆಸೆಂಟೇಷನ್ ರೆಡಿನಾ? ಹಾಂ ಸರ್, ಆಲ್ಮೋಸ್ಟ್ ರೆಡಿ ಆಗಿದೆ. ಆಲ್ಮೋಸ್ಟ್? ನಾನು ನಿನಗೆ ಯಾವಾಗ ಹೇಳಿದ್ದೆ? ಯಾಕೆ ಇನ್ನೂ ರೆಡಿ ಆಗಿಲ್ಲ? ಸೀರಿಯಸ್ನೆಸ್ ಎಲ್ಲ ಹೊಟ್ಟೋಯ್ತಾ? ನಾನು ನಿನ್ನ ಹತ್ರ ಬಂದು ಅಪ್ಡೇಟ್ ಕೇಳಬೇಕಾ? ನೀವೆಲ್ಲ ಏನು ಮಾಡ್ತಿದ್ದೀರಾ? ನೀವೆಲ್ಲ ಎಲ್ಲಿದ್ದೀರಾ ಅಂತ ಮರ್ತೋಯ್ತಾ? ದಿಸ್ ಇಸ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಜ್ಞಾಪಕ ಇಟ್ಕೊಳ್ಳಿ. ಸರ್ ಸಾರಿ ಸರ್, ಇನ್ನೇನು ರೆಡಿ ಮಾಡಿಬಿಡ್ತೀನಿ. ಯಾ ಸರ್, ಆ್ಯಕ್ಚುಲಿ ಮಯೂರ್ ನೆನ್ನೆ ರಿಪೋರ್ಟ್ ರೆಡಿ ಮಾಡಿದ್ದ. ಇಟ್ಸ್ ಜಸ್ಟ್ ದಟ್ ಹಿ ಹ್ಯಾಡ್ ಟು. ಹೀರಾ, ಕಾರಣಗಳನ್ನು ಕೊಡಬೇಡ ಆ್ಯಂಡ್ ಡೋಂಟ್ ಟೇಕ್ ಹಿಸ್ ಸೈಡ್. ಕೊಟ್ಟಿದ್ದ ಕೆಲಸ ವೇಳೆಯಲ್ಲಿ ಆಗಬೇಕು ಅನ್ನೋದು ನಿನಗೆ ಗೊತ್ತಿದೆ ಇಲ್ವೋ? ಯಾ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಬೌಟ್ ದ್ಯಾಟ್. ಯಾರ್ದಿದು? ನಂದೇ ಸರ್. ಕಂಪನಿ ನಿಯಮಗಳ ಪ್ರಕಾರ ಕೆಲಸದಲ್ಲಿದ್ದಾಗ ಫೋನ್ಸ್ ಆರ್ ನಾಟ್ ಅಲೌಡ್ ಅಂತ ಬಹಳ ಸ್ಪಷ್ಟವಾಗಿ ಬರೆದಿದೆ. ಹೌದು ಇಲ್ವೋ? ಎಸ್ ಸರ್. ಮೀರಾ, ಇವಳೇನು ಇವತ್ತು ಆಫೀಸಿಗೆ ಬಂದಿದ್ದಾಳ? ಅಷ್ಟು ಗೊತ್ತಾಗಲ್ವಾ ಇವಳಿಗೆ? ಸಾರಿ ಸರ್. FM ಪ್ರಿಂಟ್ಔಟ್ಸ್ ತೆಗೆದು ನನ್ನ ಟೇಬಲ್ ಮೇಲೆ ಇಡೋದಕ್ಕೆ ಹೇಳಿದ್ನಲ್ಲ, ಎಲ್ಲಿದೆ? ತರ್ತೀನಿ ಸರ್. ಟೀ. ಇದನ್ನು ಇವ್ರ ಕೈಲಿ ಕೊಡು. ನೀನು ಹೋಗಿ ಪ್ರಿಂಟ್ಔಟ್ಸ್ ತಗೊಂಬ. ಮುಖ ಏನು ನೋಡ್ತಿದ್ಯೋ? ಹೋಗು. ಮಯೂರ್, ಇನ್ನು ಅರ್ಧ ಗಂಟೆಯಲ್ಲಿ ದ ಪ್ರೆಸೆಂಟೇಷನ್ ಶುಡ್ ಬಿ ರೆಡಿ. ಆಮ್ ಐ ಕ್ಲಿಯರ್? ನನಗೆ ಕೇಳಿಸ್ಲಿಲ್ಲ ಮಯೂರ್. ಆಮ್ ಐ ಕ್ಲಿಯರ್? ಎಸ್ ಸರ್. ಹೋಗಿ ಪ್ರೆಸೆಂಟೇಷನ್ನ ರೆಡಿ ಮಾಡು. ನಿನ್ನಿಂದ ನಾನು ಬಯಸ್ಕೊಂಡಿದ್ದಾಯ್ತು. ಇಡಿಯಟ್ಸ್. ಗೋ. With the other report that I told you.
ಹಲೋ ಮೀರಾ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಕಾಮತ್. ನಾವು ಆದಷ್ಟು ಬೇಗ ಸರ್ವೆ ಮಾಡಬೇಕಿದೆ. ಇಫ್ ರಿಪೋರ್ಟ್ ಇಸ್ ರೆಡಿ ವಿಲ್ ಸ್ಟಾರ್ಟ್ ಇಟ್. ಯಾ ಶೋರ್ ಸರ್, ಬಟ್ ದೆನ್ ರಿಪೋರ್ಟ್ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಸೊ ಇಫ್ ಯು ಆರ್ ಓಕೆ, ನಾನು ಬೇರೆ ಯಾರಿಗಾದ್ರೂ ರಿಪೋರ್ಟ್ ಮಾಡೋಕ್ಕೆ ಹೇಳಿ ನಿಮ್ಮ ಜೊತೆ ಸರ್ವೆಗೆ ಕಳಿಸ್ತೀನಿ. ನೋ 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 ವಿ ವಿಲ್ ವೇಟ್. ಅನು ಮೇಡಮ್ಮೇ ಈ ರಿಪೋರ್ಟ್ನ ರೆಡಿ ಮಾಡಬೇಕು. ಬಿಕಾಸ್ ಪ್ರೆಸೆಂಟೇಷನ್ ಕೊಟ್ಟಿದ್ದವರು ಅವ್ರಿಗೆ ಪ್ರತಿಯೊಂದು ಕರೆಕ್ಟಾಗಿ ಗೊತ್ತಿದೆ. ನಾನು ನೋಡಿದ್ರಲ್ಲಿ ಅನು ಈಸ್ ವೆರಿ ಸೆನ್ಸಿಬಲ್. ಅವರೇ ನಮ್ಮ ಜೊತೆಲಿ ಬರಬೇಕು, ಬೇರೆ ಯಾರು ಬೇಡ. ಹಲೋ ಹಲೋ, ಹಾಂ ಸರ್. ನಾನು ಹೇಳೋದು ಕೇಳಿಸ್ತಿದ್ಯಾ? ಅನು ಅವರೇ ನಮ್ಮ ಜೊತೆಲಿ ಬರಬೇಕು. ಯಾ ಓಕೆ, ಅನು ಅವರೇ ನಿಮ್ಮ ಜೊತೆ ಸರ್ವೆಗೆ ಬರ್ತಾರೆ. ಸೂಪರ್. ಎನಿವೆ ಥ್ಯಾಂಕ್ ಯು. ಓ ಏನು ಮೀರಾಜಿ, ತುಂಬ ಅವಸರನಾ? ಇಲ್ಲ ಯಾರ ಮೇಲಾದ್ರೂ ಕೋಪನಾ? ಮೂಡ್ ಆಫ್ ಆಗಿದೆ ನನಗೆ. ಇರಿಟೇಟ್ ಮಾಡಬೇಡಿ ಜೇಂಡೆ. ಮೂಡ್ ಆಫಾ? ಕಾರಣ? ಆ ಕಾಮತ್ ಕಾಲ್ ಮಾಡಿದ್ರು. ಏನು ಹೇಳಿದ್ರು ಗೊತ್ತಾ? ಯಾರು? ಓ, ಆ ರಾಜನಂದಿನಿ ಡೀಲರ್. ಅನು ಮ್ಯಾಮ್ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರು. ಅವರಿದ್ರೆ ಮಾತ್ರ ನಾವು ಸರ್ವೆ ಮಾಡೋದು. ಅವ್ರು ಬೈ ಚಾನ್ಸ್ ರಿಪೋರ್ಟ್ನ ಪ್ರಿಪೇರ್ ಮಾಡೋದು ಲೇಟ್ ಆದರೂ ತೊಂದರೆ ಇಲ್ಲ, ನಾವು ವೆಯ್ಟ್ ಮಾಡ್ತೀವಿ ಅಂತೆ. ಕ್ಯಾನ್ ಯು ಬಿಲೀವ್ ದಿಸ್ ನಾನ್ ಸೆನ್ಸ್ ಜೇಂಡೆ? ಇಷ್ಟು ದಿವಸ ಯಾರು ಸರ್ವೆಗೆ ಹೋಗಬೇಕು, ರಿಪೋರ್ಟ್ ಯಾರು ರೆಡಿ ಮಾಡಬೇಕು, ಮೀಟಿಂಗ್ ಯಾವಾಗ ಫಿಕ್ಸ್ ಮಾಡಬೇಕು, ಪ್ರತಿಯೊಂದನ್ನು ಡಿಸೈಡ್ ಮಾಡ್ತಾ ಇದ್ದು ನಾನು. ಓಹ್ ಸಾರಿ ನನಗೆ ರಪ್ ಅಂತ ನಿಮ್ಮ ಜಾಗದಲ್ಲಿ ಅನು ಸಿರಿಮನೆ ನೇಮ್ ಪ್ಲೇಟ್ ಕಾಣಿಸ್ಬಿಡ್ತು. ಜೇಂಡೆ, ನನ್ನ ಜಾಗದಲ್ಲಿ ಅವಳನ್ನ ಇಮ್ಯಾಜಿನ್ ಆದ್ರೂ ಹೇಗೆ ಮಾಡ್ಕೊಳ್ಳೋದಿಕ್ ಸಾಧ್ಯ ನೀವು? ಅವಳ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು? ನೋಡ್ತಾ ಇರಿ, ಈ ಪ್ರಾಜೆಕ್ಟ್ ಅಲ್ಲಿ ಅವಳಿಗೆ ಏನ್ ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇರಿ. ಬೇಡ ಮೀರಾಜಿ, ಅದನ್ನ ಮಾತ್ರ ಮಾಡಬೇಡಿ. ಶ್ರೀರಾಮ ಅಂತ ಬರೆದಿರೋ ಬಂಡೆ ಅದು. ನೀವೆಷ್ಟೇ ಪ್ರಯತ್ನ ಪಟ್ಟರು ಮುಳುಗಲ್ಲ. ನೀವೇ ಅವಳನ್ನ ಮೇಲೇರಿಸಬೇಡಿ ಜೇಂಡೆ. ಅವಳು ಏನ್ ಮಾಡ್ತಾಳೋ ಮಾಡ್ಲಿ. ಒಂದ್ಸಲ ರಿಪೋರ್ಟ್ ರೆಡಿ ಆದ್ಮೇಲೆ ಎವ್ರಿಥಿಂಗ್ ವಿಲ್ ಬಿ ಇನ್ ಮೈ ಕಂಟ್ರೋಲ್. ಯು ವೇಟ್ ಅಂಡ್ ವಾಚ್. ಓವರ್ ಕಾನ್ಫಿಡೆನ್ಸ್ ನಾಟ್ ಗುಡ್ ಮೀರಾಜಿ. ನಮ್ಮ ಕಡೆ ಏನ್ ಮನೆಗೆ ಹೊರಟ್ಯಾ? ಇಲ್ಲ ಮ್ಯಾಮ್. ಮತ್ತೆ ಏನ್ ಸುಮ್ಮನೆ ಕೈ ನೋಡ್ತಾ ಕುತ್ಕೊಂಡಿದ್ಯಾ? ಕೆಲಸ ಯಾರು ಮಾಡ್ತಾರೆ? ಮ್ಯಾಮ್ ಅದು ಪ್ರೆಸೆಂಟೇಷನ್ ವರ್ಕೌಟ್ ಆಯ್ತು ಅಂತ ರಿಲ್ಯಾಕ್ಸ್ ಆಗ್ಬೇಡ. ವಾಟ್ ನೆಕ್ಸ್ಟ್? ಸರ್ವೆಗೆ ಹೋಗ್ಬೇಕು ತಾನೆ. ಏನೆಲ್ಲ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಯಾ? ರಾಜನಂದಿನಿ ಸ್ಯಾರಿ ಸ್ಪೆಷಾಲಿಟಿ ಅಂಡ್ ಅದರ ಫ್ಯಾಬ್ರಿಕ್, ಇದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಅಂದರೆ ಮ್ಯಾಮ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ನಾಳೆ ಸರ್ವೆಗೆ ಹೋಗ್ಬೇಕು, ಬಟ್ ನಿನ್ಗಿನ್ನೂ ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನೇ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ? ಮ್ಯಾಮ್ ಶಟ್ ಅಪ್. ರಾಜನಂದಿನಿ ಸ್ಯಾರೀಸ್ ಹಿಸ್ಟ್ರಿ ಏನು, ಇದನ್ನ ಯಾರು ಮಾರ್ಕೆಟ್ಗೆ ತಂದ್ರು, ಇದ್ರ ಮೇಕರ್ ಯಾರು, ಇದನ್ನೆಲ್ಲ ಯಾರು ರಿಸರ್ಚ್ ಮಾಡ್ತಾರೆ? ನಾನಾ? ಹೇಳು, ಇದನ್ನೆಲ್ಲ ನಾನ್ ಮಾಡ್ಬೇಕಾ? ನೋ ಮ್ಯಾಮ್. ನೀನ್ ಕೊಟ್ಟಿದ್ದ ಪ್ರೆಸೆಂಟೇಷನ್ ಜಸ್ಟ್ ಒಂದು ಲಕ್ ಅಷ್ಟೇ. ನಾಳೆ ಇನ್ವೆಸ್ಟರ್ಸ್ ಹತ್ರ ಬಯಸ್ಕೋಬಾರ್ದು ಅಂತಂದ್ರೆ ಡೂ ದ ರಿಸರ್ಚ್. ಎಸ್ ಮ್ಯಾಮ್. ಮುಖ ನೋಡ್ತಾ ನಿಂತ್ಕೋಬೇಡ, ಮಾಡು.
ಮನಸ್ಸಿಲ್ಲ. ಸಾಹೇಬ್ರಿಗೆ ಡೈನಿಂಗ್ ಟೇಬಲ್ ನೆನಪಾಗದೇ ಇರೋದಕ್ಕೆ ಕಾರಣ ಈ ವರ್ಕಿಂಗ್ ಟೇಬಲ್. ಅನು ಸಿರಿಮನೆ. ಏನು ಕಾರಣ ನೀನು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ನಾನೇನು ಅನ್ಕೊಂಡಿದ್ದೆ ಅಂತ ನಿನಗೆ ಗೊತ್ತಾಯ್ತಲ್ಲ, ಹಾಗಾದ್ರೆ ಅದೇನೆ. ಜೇಂಡೆ ಇಂಚಿಂಚು ಏನೋ ಬದಲಾವಣೆ ಕಾಣ್ತಾ ಇದೆ. ನಿನ್ನ ಜೀವನದಲ್ಲಿ ಹೊಸದೇನೋ ನಡೀತಾ ಇದೆ. ಹೊಸದ? ನಾವು ಯಾವತ್ತಾದರೂ ಊಟಕ್ಕೆ ಹೋಗದೆ ಬೇರೆ ಯಾರ ಬಗ್ಗೆನೋ ಮಾತಾಡ್ತಾ ಇದ್ದಿದ್ದು ನೆನಪಿದೆಯಾ ನಿಂಗೆ? ಈಗ ಅದಾಗ್ತಾ ಇದೆ. ನಾನು ನಿನ್ನನ್ನು ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಿನ್ನ ಸುತ್ತ ಎಷ್ಟೇ ಹೆಣ್ಮಕ್ಳಿದ್ರೂ ಸರಿ, ನಿನ್ನ ಬಿಹೇವಿಯರ್ ಹೇಗಿರ್ತಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೀಗ ಕೆಲಸದ ಮೇಲೆ ಫೋಕಸ್ ಇಲ್ಲ, ಸರಿಯಾದ ಸಮಯಕ್ಕೆ ಹಸುವಾಗ್ತಿಲ್ಲ. ಎಲ್ಲಿ ಈ ಕಡೆ ತಿರುಗು. ಏನು ಇದು? ನಿನ್ನ ಕಣ್ಣು ಕೆಳಗಡೆ ಕಪ್ ಸರ್ಕಲ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ರಾತ್ರಿ ನಿದ್ದೆಗಿದ್ದೆ ಮಾಡ್ತಿದ್ಯಾ? ನನಗೆ ಹಿಂಸೆ ಆಗ್ತಿರೋದೇನು ಗೊತ್ತಾ? ಇದು ನಿನಗೆ ಮಾತ್ರ ಹೊಸದಲ್ಲ, ನಿನ್ನ ಜೊತೆಲಿರೋ ಕಾರಣಕ್ಕೆ ನನಗೂ ಹೊಸ್ತು. ಪಾಪ ನನ್ನ ಹೊಟ್ಟೆ ಏನೋ ಮಾಡಿತ್ತು ತಪ್ಪು. ನಗ್ಬೇಡ ನೀನು. ನನಗಿಲ್ಲಿ ಹೊಟ್ಟೆ ಹರಿದು ಆಗ್ತಿದೆ, ನಿನ್ನ ಹೊಟ್ಟೆಲಿ ಚಿಟ್ಟೆ ಹಾರ್ತಿದ್ಯಾ? ಟೈಮ್ ಎಷ್ಟು ನೋಡು. ನಿನ್ನ ವಯಸ್ಸು ಎಷ್ಟು? ಇವೆರಡು ನಿನಗೆ ಸರಿ ಹೋಗ್ತಿಲ್ಲ. ಏನಾಗಿದೆ ಸಾಹೇಬ್ರೆ ನಿಮಗೆ? ಮಾತಾಡಿ. ನನಗೂ ಗೊತ್ತಿಲ್ಲ ಕೇಶವ್. ಉತ್ತರ ಹುಡ್ಕೋದು ಅಥವಾ ಪ್ರಶ್ನೆನೇ ಹಿತವಾಗಿದೆ ಅಂತ ಸುಮ್ಮನೆ ಇದ್ಬಿಡೋದು ಒಂದೂ ಗೊತ್ತಾಗ್ತಿಲ್ಲ. ಇದನ್ನು ನಾನು ನಂಬಲ್ಲ. ಈ ಹಿಂದೆನೂ ನೀನಿದೇ ಮಾತಾಡಿದ್ದೆ. ಗ್ರೇಟ್ ಆರ್ಯವರ್ಧನ್ಗೆ ಕೈ ಮೀರೇನೋ ನಡೀತಿದೆ ಅಂದರೆ ನಾನು ನಂಬಲ್ಲ. ಮುಂದಿನ ಕ್ಷಣ ಏನಾಗತ್ತೆ ಅನ್ನೋ ಸ್ವಾರಸ್ಯನೇ ಜೀವನ ಕೇಶವ್. ಅದನ್ನು ನಾವು ಪ್ರಶ್ನೆನೂ ಮಾಡಬಾರ್ದು, ತಿಳ್ಕೊಳ್ಳೋ ಪ್ರಯತ್ನನೂ ಪಡಬಾರ್ದು. ಯಾಕಂದ್ರೆ ಉತ್ತರ ಏನೇ ಆಗಿರಲಿ ಅದನ್ನು ಮೀರೋದಕ್ಕೆ ಕೇಶವ್ ಝೇಂಡೆಯಿಂದ ಆಗಿರಲಿ, ದ ಗ್ರೇಟ್ ಆರ್ಯವರ್ಧನಿಂದ ಆಗಿರಲಿ, ಯಾರಿಂದನೂ ಸಾಧ್ಯ ಇಲ್ಲ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ಹೌದಪ್ಪ, ನಂಗೆ ಅರ್ಥ ಆಗಲ್ಲ. ಕೇಶವ್, ನನ್ನಲ್ಲಿ ತುಂಬ ಗೊಂದಲ ಆದಾಗ ಅಥವಾ ಒಂಥರ ನಿರುತ್ಸಾಹ ತುಂಬಿಕೊಂಡಿರುವಾಗ ನಿನ್ನ ಮಾತನ್ನ ಕೇಳಿ ನಿನ್ನ ಜೊತೆಲಿ ಊಟಕ್ಕೆ ಹೋಗ್ತೀನಿ. ನನಗೆ ಹಸಿತಾ ಇದೆ ಗೊತ್ತು. ನಡಿ 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 ನಡಿ. ಅಪ್ಪ, ನಾವ್ ಅಲ್ಲಿಗೆ ಬಂದಾಗ ಅಪ್ಪ ಮಗಳ ತರ ಇರೋದ್ ಬೇಡ. ಜಸ್ಟ್ ನಾನು ಸರ್ವೆ ಮಾಡಕ್ ಬಂದಿದ್ದೀನಿ ಅನ್ನೋ ತರನೇ ಟ್ರೀಟ್ ಮಾಡಿ, ಸರಿನಾ? ಇದ್ಯಾಕ್ಬಿಟ್ಟ? ಅಪ್ಪ, ನಾವ್ ಅಲ್ಲಿಗೆ ಬರ್ತಿರೋದು ಆಫೀಸ್ ಕೆಲ್ಸದ ಮೇಲೆ. ಅಪ್ಪನ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ ಅಂದ್ರೆ ಸರ್ವೆನ ಸೀರಿಯಸ್ ಆಗಿ ತಗೊಳಲ್ಲ ಅಪ್ಪ. ಅದು ಅಲ್ದಲೆ ರಾಜನಂದಿನಿ ಸೀರೆ ಬಗ್ಗೆ ನಾವೇ ಹೊಗಳೋದು ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ. ಸರಿ ಬಂಗಾರ, ನೀ ಕರ್ಕೊಂಬಾ. ಅವ್ರಿಗೆ ಏನೇನು ಮಾಹಿತಿ ಬೇಕೋ ನಾನು ಕೊಡ್ತೀನಿ. ಸರಿ ಅಪ್ಪ. ಓಕೆ ಮಗ. ಅಮ್ಮ ತಗೊಂಡ್ರಾ? ಬರ್ತಾ ಇರಿ ಆಗಾಗ. ವಿಲ್ಮು, ಸುಬಣ್ಣ. ಓ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಯಾವ ಫಂಕ್ಷನ್ಗೆ ಸೀರೆ ನೋಡಕ್ ಬಂದ್ರಿ?
ಮದುವೆನಾ, ಗೃಹ ಪ್ರವೇಶನ ಅಥವಾ ಹಬ್ಬನ? ಇಲ್ಲ ಇಲ್ಲ, ನಾವ್ ಸೀರೆ ನೋಡಕ್ ಬಂದಿಲ್ಲ. ನನ್ನ ಹೆಸರು ಅನು ಸಿರಿಮನೆ ಅಂತ. ಗೊತ್ತಲ್ಲ ಯಜಮಾನ್ರಿ, ಅಂದ್ರೆ ಇವಾಗ ಹೇಳಿದ್ರಲ್ಲ, ಗೊತ್ತಾಯ್ತು. ಹಾ, ನಾವು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಡೆಯಿಂದ ಬರ್ತಾ ಇದೀವಿ. ಇದನ್ನ ಎಲ್ಲೋ ಕೇಳಿದಿನಲ್ಲ. ಯಜಮಾನ್ರೆ ಮಾತಾಡ್ಲಿ ಬಿಡಿ. ಸರಿ ಸರಿ. ನಾವು ರಾಜನಂದಿನಿ ಸೀರೆಗಳ ಬಗ್ಗೆ ಸರ್ವೆ ಮಾಡೋಣ ಅಂತ ಬಂದಿದೀವಿ. ನಿಮ್ಮ ಅಂಗಡಿಲಿ ಮಾಡ್ಬೋದಲ್ವಾ? ನೀವು ಓಕೆ ಅಂದ್ರೆ ಧಾರಾಳವಾಗಿ ಮಾಡಮ್ಮ, ಅಂಗಡಿನೇ ನಿಮ್ದಲ್ವಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕಮ್ಮ, ಅಂಗಡಿನೇ ನಿಮ್ದಲ್ವಾ? ಇದು ನಿಮ್ಮ ಅಂಗಡಿನಾ? ಅಂದ್ರೆ ನಿಮ್ಮ ಅಂಗಡಿ ತರ. ಸರ್, ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಗಳಿಗೆಲ್ಲ ಈ ಅಂಗಡಿ ಅವ್ರದೇ ಅನ್ನೋ ಭಾವನೆ ಬರಬೇಕು. ಹಾಗೆ ಟ್ರೀಟ್ ಮಾಡ್ತೀವಿ ಸರ್. ಹೌದೌದೌದೌದು. ಓಕೆ, ನಿಮ್ಮ ಅಂಗಡಿಲಿ ಸ್ಟಾಕ್ ಇರೋ ರಾಜನಂದಿನಿ ಸೀರೆ ತೋರಿಸ್ತೀರಾ? ಖಂಡಿತ ಸರ್, ಬನ್ನಿ ತೋರಿಸಿ. ಮೇಡಮ್ಗೆ ಕಾಫಿ ಟೀ ಏನಾದ್ರು? ಅನುಗೆ ಕಾಫಿ ಇಷ್ಟ. ಅನು ಮತ್ತು ಟೀಮ್ ಅವ್ರಿಗೆ ಕಾಫಿ ಇಷ್ಟ ಆಗುತ್ತೇನೋ ಸರ್? ಕಾಫಿ ಆಗಬಹುದು. ಬಾಯಿಗೆ ವ್ಯಾಯಾಮ, ಸ್ಯಾಂಡ್ವಿಚ್ ಏನಾದ್ರು ಹೇಳ? ಇಲ್ಲ ಬೇಡ. ಶಂಕರ, ಉಡುಪಿ ಹೋಟೆಲ್ಗೆ ಹೋಗಿ ಕಾಫಿ ತಗೊಂಬಾರ. ಸರ್ ನೀವು ಸರಿ ನೋಡಿ. ಸರ್ ಬನ್ನಿ ಈ ಕಡೆ. ಬನ್ನಿ ಸರ್, ಬನ್ನಿ ಸರ್. ಮೇಡಮ್, ನೀವಿಲ್ಲಿ ಕೂತ್ಕೊಂಡ್ಬಿಡಿ. ಸರ್, ಅಂಗಡಿ ಸ್ವಲ್ಪ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೋಬೇಕು. ಕೂತ್ಕೊಳ್ಳಿ. ನೋಡಿ ಸರ್, ಇದೆ ರಾಜನಂದಿನಿ ಸೀರೆ. ರಾಜನಂದಿನಿ ಸೀರೆ ಅಂತಂದ್ರೆ ನಮ್ಮ ಮಟ್ಟಿಗೆ ಬರೀ ಇದು ಸೀರೆ ಅಷ್ಟೇ ಅಲ್ಲ ಸರ್, ನಮ್ಮ ಜೊತೆಯಲ್ಲಿ ಬೆಸೆದು ಬಂದಿರೋ ಒಂದು ಭಾವನೆ ಸರ್. ಇದು ಮಾರ್ಕೆಟಿಗೆ ಬಂದಾಗಿಂದ ನಮಗೆ ಲಾಸ್ ಅಂತ ಆಗ್ಲೇ ಇಲ್ಲ ಸರ್, ಕೈ ಹಿಡಿತಾನೆ ಬಂದಿದೆ. ಸೀಸನ್ ಇಲ್ಲ, ಅಂಗಡಿ ಖಾಲಿ, ಯಾರು ಗಿರಾಕಿನೇ ಇಲ್ಲ ಅಂದಾಗಲೂ ಒಬ್ರೋ ಇಬ್ರೋ ಬಂದು ಈ ಸೀರೆ ತಗೊಂಡೋಗ್ತಾರೆ ಸರ್. ಅಷ್ಟು ಪಾಪ್ಯುಲರ್ ಸರ್ ಈ ಸೀರೆ. ಸರ್, ಒಂದು ಸಲ ಈ ಸೀರೆನ ಕೊಂಡ್ಕೊಳ್ಳೋಕೆ ಶುರು ಮಾಡಿದವರು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಸರ್. ಜನಗಳಿಗೂ ಗೊತ್ತಾಗೋಗಿದೆ ಕೊಡೋ ಕಾಸಿಗೆ ಮೋಸ ಇಲ್ಲ ಅಂತ. ಮಾರ್ಕೆಟಲ್ಲಿ ಈ ಸೀರೆ ಬಿಸ್ನೆಸ್ನ ಯಾವನ್ ಕೈಲೂ ಕಿತ್ಕೊಳಕ್ ಆಗಲ್ಲ ಸರ್. ಇದನ್ನ ನೋಟ್ ಮಾಡ್ಕೊಳ್ಳಿ ಮೇಡಮ್, ಲಾಯಲ್ ಕಸ್ಟಮರ್ಸ್ ಮಾತ್ರ ತಗೊಳ್ಳೋದು ಇದನ್ನ. ಇನ್ನು ಕ್ವಾಲಿಟಿ ವಿಷಯದಲ್ಲಿ ಸರ್, ಮಾರ್ಕೆಟ್ ಅಲ್ಲಿ ರಾಜನಂದಿನಿ ಸೀರೆನ ಮೀರಿಸೋ ಸೀರೆನೇ ಇಲ್ಲ ಸರ್. ಯಾವುದೇ ಹಬ್ಬ, ಹುಣ್ಣಿಮೆ, ಗೃಹ ಪ್ರವೇಶ, ಮದುವೆ ಎಲ್ಲದಕ್ಕೂ ರಾಜನಂದಿನಿ ಸೀರೆನೇ ಬೇಕು. ನಾನು ಇವಳಿಗೆ ಅದನ್ನೇ ತಗೊಂಡಿದ್ದು. ಇವಳೆ ಅಂದ್ರೆ ನನ್ನ ಹೆಂಡತಿ ಸರ್, ಮನೇಲಿದ್ದಾಳಲ್ಲ, ಅವಳೆ ಇವಳೆ ಅಂತ ಹೇಳ್ತಾ ಇರ್ತೀರಲ್ಲ, ಅಭ್ಯಾಸ ಬಲ್ದಿದ್ದ ಹೇಳ್ಬಿಟ್ಟೆ ಸರ್. ಇದನ್ನೇನಾದ್ರೂ ಪುಷ್ಪ ಕೇಳಿಸ್ಕೋಬೇಕಾಗಿತ್ತು. ಮನೆಯಲ್ಲಿ ನನ್ ಸರ್ವೆ ಮಾಡ್ಬಿಟ್ಟಿರೋವಳು. ಸಖತ್ರಿ ನೀವು ಹೇಳೋದ್ ಕೇಳ್ತಾ ಇದ್ರೆ ನಾವೆಲ್ಲರೂ ಹೋಗೋವಾಗ ನಮ್ಮ ಹೆಂಡತಿರಿಗೆ ಒಂದೊಂದು ಸೀರೆ ತಗೊಂಡೋಗೋಣ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಹೌದು, ಬೇರೆ ಯಾವ ಅಂಗಡಿನಲ್ಲೂ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ. ಮತ್ತೆ ಸುಬ್ಬು ಅಂದ್ರೆ ಸುಮ್ನೆನಾ ಸರ್? 25 ವರ್ಷದ ಅನುಭವ ಸರ್. ನಮ್ಮ ಅಂಗಡಿಗೆ ಯಾರಾದ್ರೂ ಲೇಡೀಸ್ ಕಸ್ಟಮರ್ ಬಂದ್ರೆ ಅವ್ರನ್ನ ಗೌರವದಿಂದ ಮಾತಾಡಿಸಿ ಅವರ ಅಭಿರುಚಿಗೆ ತಕ್ಕಂತೆ ಸೀರೆಗಳನ್ನ ತೋರಿಸಿ ಸೀರೆ ಕೊಡ್ಬೇಕಾಗತ್ತೆ ಸರ್. ಅವ್ರು ಸೀರೆ ತಗೊಂಡ್ರೆ ನಮಗೂ ಸಂತೋಷ ಅಲ್ವಾ ಸರ್? ಪುಷ್ಪಾ, ನೀ ನೋಡ್ಬೇಕಾಗಿತ್ತು. ನಮ್ಮ ಅನು ಒಳಗಡೆ ಬರ್ತಿದ್ದಂಗೆನೆ ಅವಳ ಹಿಂದೆ 2-3 ಜನ ಸೂಟು ಬೂಟು ಹಾಕೊಂಡು ಕೈಯಲ್ಲಿ ಫೈಲ್ ಹಿಡ್ಕೊಂಡು ಒಳ್ಳೆ ಬಾಡಿ ಗಾರ್ಡ್ಗಳ ತರ. ಆ ಕ್ಷಣಕ್ಕೆ ನಾನು ನಮ್ಮ ಅನುನ ಒಳ್ಳೆ IAS ಆಫೀಸರ್ ತರ ಫೀಲ್ ಮಾಡ್ಕೊಂಡ್ಬಿಟ್ಟೆ ಕಡೆ. ನಿಜವಾಗ್ಲೂ ಅಯ್ಯೋ, ನಿಜವಾಗ್ಲೂ ಕಣೆ, ನಮ್ಮ ಯಜಮಾನ್ರು ಅವಳಿಗೆ ಮರ್ಯಾದೆ ಕೊಟ್ಟಿದ್ದು ನೋಡ್ಬೇಕಾಗಿತ್ತು. ಮೇಡಮ್ ಜ್ಯೂಸ್ ಬೇಕಾ, ಮೇಡಮ್ ಕಾಫಿ ಕುಡಿತೀರಾ, ಮೇಡಮ್ ಸ್ಯಾಂಡ್ವಿಚ್ ತರಿಸ್ಲಾ ಅಂತೆಲ್ಲ ಕೇಳ್ತಾ ಇದ್ರು.
ಆಮೇಲೆ ಅವ್ರ ಜೊತೆಗೆ ಬಂದಿದ್ರಲ್ಲ ಅವ್ರಗಳ ಫೈಲ್ಗಳೇನು, ಆ ಫಾರಮ್ಗಳೇನು, ಅವರೆಲ್ಲ ಅನುಗೆ ಹೇಳೋದು, ಮೇಡಮ್ ಇದನ್ನು ಬರ್ಕೊಳ್ಳಿ, ಮೇಡಮ್ ಅದನ್ನು ಬರ್ಕೊಳ್ಳಿ ಅನ್ನೋರು. ಇವಳು ಬರ್ಕೊಳ್ಳೋಳು. ಇವತ್ತೊಂದಿನ ನನ್ನ ಜೀವನ ಸಾರ್ಥಕ ಅನ್ನಿಸ್ಬಿಡ್ತು ಕಣೆ ಪುಷ್ಪ. ತಾಯಿ ಎಲ್ಲವ, ನನ್ನ ಮಗಳನ್ನ ಈಗೇನು ನಡೆಸ್ಕೊಂಡೋಗು. ಅವಳಿಗೆ ಯಾವ ಕಷ್ಟನೂ ಕೊಡಬೇಡ, ಅದರಲ್ಲೂ ದುಡ್ಡಿನ ಕಷ್ಟ ಅಂತೂ ಕೊಡಲೇಬೇಡ. ಇನ್ನೇನು ಚಿಂತೆ ಮಾಡಬೇಡ. ನಮ್ಮ ಅನು ಇನ್ನೂ ಬೆಳೀತಾಳೆ. ನಮ್ಮ ಅನು ಹಿಂಗೆ ಬೆಳೀತಾಳೆ, ಇನ್ನೂ ಬೆಳೀತಾಳೆ. ನಮ್ಮ ಗುರುಗಳು ಏನು ಹೇಳಿದ್ದಾರೆ ಹೇಳೋ? ಶ್ರದ್ಧೆ ಇದ್ದರೆ ನೀ ಗೆದ್ದೆ ಅಂತ. ಶ್ರದ್ಧೆಯಲ್ಲಿ ನನ್ನ ಮಗಳು ಶಾರದಾದೇವಿ ಶಿಷ್ಯೆ, ಗೆದ್ದೆ ಗೆಲ್ತಾಳೆ. ಓ ಸುಬ್ಬು, ಗೆಲ್ತಾಳೆ, ಗೆದ್ದೆ ಗೆಲ್ತಾಳೆ. ಸರಿ ನಡಿ ಹೋಗೋಣ. ಎಲ್ಲಿಗೆ? ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ. ಏನು? ಏ, ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾಳೆ, ಅದೇ ಖುಷಿನಲ್ಲಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ. ಒಂದು ನಿಮಿಷ ಇರು, ಅನುಗೂ ಒಂದು ಫೋನ್ ಮಾಡ್ಬಿಡ್ತೀನಿ. ಅಯ್ಯೋ, ಅವಳೇ ಮೆಸೇಜ್ ಮಾಡಿದ್ದಾಳೆ. ಏನಂತ? ನಾನು ಹೊರಗಡೆನೆ ಊಟ ಮಾಡ್ಕೊಂಡ್ಬರ್ತೀನಿ ಅಂತ. ಎಷ್ಟೊತ್ತಾಗುತ್ತೋ ಏನೋ. ಫೋನ್ ಮಾಡಿ ಕೇಳು ಸುಬ್ಬು, ಬರೋದು ಎಷ್ಟೊತ್ತಾಗುತ್ತೆ ಅಂತ. ಇರು. ಸರಿ ಮಾಡುತ್ತಿರುವ ನಂಬರ್ ಸ್ವಿಚ್ ಆಫ್ ಆಗಿದೆ ಕಣೆ. ಅಯ್ಯೋ, ಈಗ ತಾನೇ ಮೆಸೇಜ್ ಮಾಡಿದ್ಲು ಅಂದೆ, ಆಗ್ಲೇ ಸ್ವಿಚ್ ಆಫ್ ಬರ್ತೈತಾ? ಸ್ವಿಚ್ ಆಫ್ ಆಗುತ್ತೆ ಅಂತಾನೆ ಮೆಸೇಜ್ ಮಾಡಿ ಹೇಳಿದ್ದಾಳೆ. ಬಾ, ನಾವು ರಜನಿ ಮನೆಯವ್ರಿಗೆ ಹೋಗ್ಬಿಟ್ಟು ಊಟಕ್ಕೆ ಹೋಯ್ತು ಬರೋಣ. ಸುಬ್ಬು, ನೀನ್ ಇಲ್ಲೇ ಇರು, ರಜನಿಗೆ ಅನು ಬಂದ್ಮೇಲೆ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಬರ್ತೀನಿ. ಸರಿ ಸರಿ ತಗೋಣ. ರಜನಿಯವರೇ, ಹೇಗಿದ್ದಾರೆ ಅವರು? ಹಾ, ಹುಷಾರಾಗಿದ್ದಾರೆ. ಹೇಳಿ, ಏನ್ ಬಂದಿದ್ದು? ಅನು ಬಂದ್ಮೇಲೆ ನಾವು ಹೊರಗಡೆ ಹೋಗಿದ್ವಿ ಅಂತ ಹೇಳ್ತೀರಾ? ಯಾಕೆ, ಫೋನ್ ಇಲ್ವಾ? ಮಾಡಿದ್ವಿ, ಸ್ವಿಚ್ ಆಫ್ ಬರ್ತಿದೆ. ಓ, ಅದೇನು ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಾ ಇರೋದು? ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಓಹೋ, ಏನಾದ್ರು ವಿಶೇಷನಾ? ಹಾಗೇನಿಲ್ಲ, ಸುಮ್ಮನೆ. ಏನು ಕಾರಣನೇ ಇಲ್ಲದೆ ಹೊರಗಡೆ ಊಟಕ್ಕೆ ಹೋಗ್ತಿದ್ದೀರಾ? ನೋಡಿದ್ಯಾ ಅಣ್ಣ, ನಮ್ಮ ಪುಷ್ಪ ಅವರು ಶ್ರೀಮಂತರಾಗೋಗ್ಬಿಟ್ಟಿದ್ದಾರೆ. ಎಲ್ಲ ಆರ್ಯವರ್ಧನ್ ಸಹವಾಸ ಅಲ್ವಾ ಪುಷ್ಪ? ಅನು ಬಂದ್ರೆ ಹೇಳ್ಬಿಡಿ, ನಾನು ಹೊರಡ್ತೀನಿ. ನೋಡಿದ್ಯಾ ಅಣ್ಣ, ಆರ್ಯವರ್ಧನ್ ಅಂದ ತಕ್ಷಣ ಹೇಗೆ ಹಾಗೆ ಹೋಗ್ಬಿಟ್ಲು? ಹ್ಞೂ ರಜನಿ, ಎಲ್ಲದಕ್ಕೂ ಕಾರಣ ಅವನೇ ಅಲ್ವಾ? ಅವನ ಸಾವಾಸ ಸರಿ ಇಲ್ಲ ಅಂತ ಇವರಿಗೆಲ್ಲ ಅರ್ಥ ಆಗತ್ತೆ. ಹಾಗಂದ್ರೆ ಬರ್ದಿಟ್ಕೋ, ಆರ್ಯವರ್ಧನ್ ನಡವಳಿಕೆ ಸರಿ ಇಲ್ಲ. ಸದ್ಯದ್ರಲ್ಲೇ ಅವರೆಲ್ಲ ಸಂಕಟಕ್ಕೆ ಸಿಕ್ಕಾಕೊಳ್ತಾರೆ, ಆವಾಗ ಗೊತ್ತಾಗುತ್ತೆ. ಸುಬ್ಬು, ಜಾರ್ತೈತೆ. ಏನೇ ಜಾರ್ತಾ ಇದೆ? ನೀವು ಮೂಡ್ಸಿರೋ ಹೂ ಜಾರ್ತಾ ಇದೆ ಅಂದೆ. ನೀನ್ ನಡೀತಾ ಇರೋದು ಹಂಗೆ, ಯಕ್ಷಗಾನದ ಮೇಳ ಕುಣಿತಾರಲ್ಲ ಹಂಗೆ ಕುಣಿತಾ ಇದ್ದೀನಿ. ಹಿಂಗೆ ನೀವು ಆರ್ಯ ಸರ್ ಪಾರ್ಟಿಲ್ ಕುಣಿದ್ರಲ್ಲ ಹಂಗೆ. ಅದನ್ನೆಲ್ಲ ನೆನಪಿಸ್ಬೇಡ ಕಣೆ, ದೊಡ್ಡ ಸಂಘರ್ಷ. ಹೌದೌದು, ಸಂಘರ್ಷ ಹೇಳಕ್ಕಷ್ಟೇ, ಮತ್ತೆ ಹಂಗೆ ಮಾಡ್ತಾ ಇರಿ. ಇರು. ನಡಿ
ಬಂದಿದ್ವಿ. ನೋಡಿದ್ರೆ ಕಣ್ಮುಂದೆ ಅವರೇ ಇದ್ದಾರೆ. 100 ವರ್ಷ ಆಯ್ತು ಸರ್ ನಿಮ್ಗೆ, ಅಲ್ವಾ ಸುಬ್ಬು? ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ಸಾರಿ ಸರ್, ಸಾರಿ ಅನ್ನು. ಸಾರಿ ಯಾಕಪ್ಪ? ಅಯ್ಯೋ ಸಾರಿ ಯಾಕ್ರಿ ಕೇಳ್ತೀರಾ? ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಏನೂ ಇಲ್ಲ ಸರ್, ಅಪರೂಪಕ್ಕೆ ಒಂದು ಚೇಂಜ್ ಇರಲಿ ಅಂತ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ನಾವೀಗಷ್ಟೇ ಅಕ್ಕಿ ರೊಟ್ಟಿ ಮತ್ತೆ ಕೋಡುಬಳೆ ತಿಂದ್ವಿ. ಮೊಸರು ಕೋಡುಬಳೆನ? ಹ್ಞೂ ಅಮ್ಮ. ಚೆನ್ನಾಗಿತ್ತಾ ಸರ್? ಚೆನ್ನಾಗಿತ್ತು. ಈಗ ನಾವು ಅದನ್ನೇ ತಿನ್ನಕ್ ಬಂದಿದ್ದೀವಿ. ನನ್ನ ಗಾಡಿ ಬಂತು, ನಾನು ಹೊರಡ್ತೀನಿ. ಸಿಗ್ತೀನಿ. ಸಿಗ್ತೀನಿ. ಅಮ್ಮ ನೀವು ಹೋಗಿರಿ, ನಾನು ಅವ್ರನ್ನ ಕಾರ್ವರೆಗೂ ಬಿಟ್ಟು ಬರ್ತೀನಿ. ಮೊಸರು ಕೊಡ್ಬೇಡಣ, ಅದೇನ್ ಚೆನ್ನಾಗಿರುತ್ತೆ? ಅಯ್ಯೋ ಇದುವರೆಗೂ ತಿಂದಿಲ್ವಲ್ಲ, ಅದಕ್ಕೆ ಹೆಂಗ್ ಕೇಳ್ತಿದ್ದೆ. ಈಗ ತಿನ್ನಿಸ್ತೀನಲ್ಲ, ಆಮೇಲೆ ನೀನೇ ಚೆನ್ನಾಗಿದೆ ಅಂತೀಯಪ್ಪ. ಏನು ಅನ್ಕೊಂಡಿರ್ತಾರೋ ಏನೋ. ಯಾರು? ನಿಮ್ಮ ಅಪ್ಪ ಅಮ್ಮ. ಅವ್ರೇನು ಅನ್ಕೋತಾರೆ? ನಮ್ಮನ್ನ ಈಗ ನೋಡಿ ಏನು ಅನ್ಕೊಂಡಿರ್ತಾರೋ. ಅಯ್ಯೋ ಸರ್, ಹಾಗೆಲ್ಲ ಏನು ಅನ್ಕೊಂಡಿರಲ್ಲ. ನಾನು ಇದನ್ನೇ ಆಗ್ಲಿಂದ ಹೇಳ್ತಿರೋದು. ನಮ್ಮ ದೃಷ್ಟಿಕೋನದಿಂದ ಎಲ್ಲನೂ ಸರಿನೇ, ಸ್ವಲ್ಪ ಬೇರೆಯವ್ರ ಕಡೆಯಿಂದನೂ ನೋಡಬೇಕು ಅಂತ. ಸರ್, ಯಾರು ಹೇಗೆ ನೋಡಿದ್ರು ನಮ್ಮ ಮನ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಆಗುತ್ತಲ್ವಾ? ಅಂದ್ರೆ ನಿನ್ನ ಪ್ರಕಾರ ಬೇರೆಯವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಬೇಡ ಅಂತನ? ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅಂತ ದೊಡ್ಡ ಡಿಫ್ರೆನ್ಸ್ ಏನಾಗುತ್ತೆ? ಆಗತ್ತೆ. ನಾವಿರ್ತಾ ಇರೋದು, ಬದುಕ್ತಾ ಇರೋದು ಈ ಸಮಾಜದಲ್ಲಿ. ಬೇರೆಯವ್ರು ಏನು ಅನ್ಕೋತಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾದ್ರೆ ನಿಮ್ಮ ಮನ್ಸಲ್ಲಿ ಏನಿದೆ? ಮೊದಲು ನನಗೆ ನಿಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ನೀವು ಒಪ್ಕೊಂಡ್ರೆ ಅದನ್ನ ಸಮಾಜ ಒಪ್ಕೊಂಡೇ ಒಪ್ಕೊಳ್ಳುತ್ತೆ ಅಲ್ವಾ ಸರ್? ಸರ್, ನೀವು ಹೀಗೆ ಹೋಗ್ತಿದ್ರೆ ಏನರ್ಥ? ಮೊದಲು ನಿಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಿಮಗ್ ನೀವು ಹೇಳ್ಕೊಳ್ಳಿ, ಆಮೇಲೆ ನನಗೆ ಹೇಳಿ. ಮಿಸ್ಟರ್ ಶೆಟ್ಟಿ ಹೇಳ್ತಿರೋ ಹಾಗೆ ನೀನು ಅವ್ರ ಹತ್ರ ಹಾಗೆ ನಡ್ಕೊಂಡ್ಯಾ? ಮ್ಯಾಮ್, ನಾನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಜಸ್ಟ್ ಯಸ್ ಆರ್ ನೋ ಅಷ್ಟೇ. ಅವ್ರ ಹತ್ರ ಹಾಗೆ ನಡ್ಕೊಂಡ್ಯಾ ಇಲ್ವಾ? ಯಸ್ ಮ್ಯಾಮ್. Then that's it, sir. Well, gentlemen, I'm extremely sorry. ಮಿಸ್ ಅನು ಸಿರಿಮನೆ ಮಾಡಿರೋ ತಪ್ಪಿಗೆ ನಮ್ಮ ಕಂಪನಿ ಪರವಾಗಿ ನಾನು ನಿಮ್ಮನ್ನೆಲ್ಲ ಕ್ಷಮೆ ಕೇಳಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನಾನು ಮಾತಾಡ್ಬೋದಾ?
ಥ್ಯಾಂಕ್ ಯು. ಸರ್, ನಾನು ಈ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕು. ಮೇ ಐ? ಕಾಮತ್ ಅವರೇ, ಯಾಕೆ ಆಯಾಸ ಮಾಡ್ಕೊತೀರಾ? ಮೀರಾ ಮೇಡಮ್ ಇದುವರೆಗೂ ಮಾತಾಡಿಲ್ವಾ? ನೀವಿನ್ನೇನು ಮಾತಾಡ್ತೀರಾ? ಒಂದು ಕಡೆ ನ್ಯಾಯ ಮಾತ್ರ ಕೇಳಿ ಡಿಸಿಷನ್ ತಗೊಳ್ಳೋದು ತಪ್ಪಾಗುತ್ತೆ ಮೀರಾ ಮೇಡಮ್. ಅನು ಏನು ಮಾತಾಡಿದ್ಲು ಅಂತ ನೀವೆಲ್ಲರೂ ತಿಳ್ಕೊಂಡ್ರಿ. ಆದರೆ ಅವಳು ಯಾಕೆ ಹಾಗೆ ಮಾತಾಡಿದ್ಲು ಅಂತ ತಿಳ್ಕೊಬೇಕಲ್ವಾ? ಕಾಮತ್, ನೀವು ಸುಮ್ಮನೆ ನನಗೆ ಮಾತಾಡಕ್ ಬಿಡಿ. ಮಿಸ್ಟರ್ ಕಾಮತ್, ಮಾತಾಡಿ. ಸರ್, ನಾವು ಒಂದು ಸಣ್ಣ ಹೋಟ್ಲಲ್ಲಿ ಕಾಫಿ ಕುಡಿತಿದ್ವಿ. ಮೊದಲಿಗೆ ಅನು ನಾವು ಹೊಗಳ್ಕೊಂಡೇ ಮಾತಾಡ್ತಿದ್ರು. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯಾ, ಇಷ್ಟು ಚಿಕ್ಕ ವಯಸ್ಸಿನ ಎಷ್ಟೆಲ್ಲ ತಿಳ್ಕೊಂಡಿದ್ಯಾ ಅಂತ. ಮಾತಾಡ್ತಾ ಮಾತಾಡ್ತಾ ಮೀರಾ ಮೇಡಮ್ ಬಗ್ಗೆ ಮಾತು ಶುರುವಾಯಿತು. ಅವರು ನಿಮ್ಮಾಗಲ್ಲ ಬಿಡಿ, ಮೀರಾ ಅವ್ರು ಏನಾದರೂ ನಮ್ಮ ಜೊತೆ ಬಂದಿದ್ದಿದ್ರೆ ನಮ್ಮ ಜೋಬೆಲ್ಲ ಖಾಲಿ ಮಾಡಿ ಕಳಿಸಿದ್ರು ಅಂತ ಈ ಶೆಟ್ಟಿನೇ ಹೇಳಿದ್ದು. ಮೀರಾ ಮೇಡಮ್ ಅಂದರೆ ಟೀ ಕುಡಿಯೋಕ್ಕೂ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮೀರಾ ಮೇಡಮ್ ಹಾಗೆಲ್ಲ ಮೆರೆದ ಕಾರಣ ಆರ್ಯ ಸರ್ ಕೊಟ್ಟಿರೋ ಸಲಿಗೆ ಅಂತ ಹೇಳಿದ್ರು. ಆರ್ಯ ಸರ್ಗೂ ಮೀರಾ ಮೇಡಮ್ಗೂ ಸಂಬಂಧ ಇದೆ ಅಂತ ತಪ್ಪಾಗಿ ಮಾತಾಡಿದ್ದು ಈ ಶೆಟ್ಟಿ ಅವರೇ. ಅದನ್ನು ಪ್ರಶ್ನೆ ಮಾಡಿ ಅನು ಕೇಳಿದ್ಲು, ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಗಾಸಿಪ್ನ ಸೃಷ್ಟಿ ಮಾಡಬೇಡಿ, ಅವ್ರ ರೆಪ್ಯುಟೇಷನ್ನ ಹಾಳು ಮಾಡಿಬಿಡಿ ಅಂತ ಹೇಳಿದ್ಲು. ಆರ್ಯವರ್ಧನ್ ಸರ್ ಮತ್ತು ಮೀರಾ ಮೇಡಮ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಕಂಪ್ನಿಗೋಸ್ಕರ ಅವ್ರು ಎಷ್ಟು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೆ, ನಮ್ಮ ಕಂಪ್ನಿಯ ದೊಡ್ಡ ವ್ಯಕ್ತಿಗಳು ಅಂತ ನಿಮ್ಮ ಪರವಾಗಿ ಮಾತಾಡಿದ್ದು. ಅಷ್ಟಕ್ಕೆ ಮಿಸ್ಟರ್ ಶೆಟ್ಟಿ ನಿಮಗೆ ಫೋನ್ ಮಾಡಿ ಇಲ್ದಿರೋದನ್ನೆಲ್ಲ ಹೇಳಿದ್ದಾರೆ. ಮಿಸ್ಟರ್ ಶೆಟ್ಟಿ, ನನ್ನ ಬಗ್ಗೆ ನೀವು ಹೀಗೆಲ್ಲ ಮಾತಾಡಿದ್ರಾ? ಅದು ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇತ್ತು ಸರ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನೀವು ಇಲ್ಲಿಂದ ಹೊರಡಿ ಪ್ಲೀಸ್. ನಾನು ಆ ಹುಡುಗಿ ಮಾತಿಗೆ ಸರ್, ಅನು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಗುತ್ತೆ, ಮದುವೆ ಆಗಲ್ಲ. ಮದುವೆ ಆಗುತ್ತೆ, ಆರ್ಯ ಸರ್ ಮದುವೆ ಆಗಲ್ಲ. ಆರ್ಯ ಸರ್ ಮದುವೆ ಆಗ್ತಾರೆ. ಆರ್ಯ ಸರ್ ಮದುವೆ ಆಗಲ್ಲ. ಆರ್ಯ ಸರ್ ಮದುವೆ ಆಗ್ತಾರೆ. ಮದುವೆ ಆಗಲ್ಲ. ಆಗುತ್ತೆ.
ಆಗಲ್ಲ. ರಮ್ಯಾ, ಮದ್ವೆ ಆಗಲ್ಲ ಅಂತ ಬಂತು ಕಣೆ. ಅವಂಗ ಪೂಜೆ ಆತು. ಜೋಗವ್ವ, ಇಲ್ಲಿ ತನಕ ಬಂದು ಮನೆಗೆ ಬರ್ದೆ ಹೋಯ್ತಿದ್ಯಾ? ನಡಿ. ಅಯ್ಯೋ, ನಾನು ಹಿಟ್ ಮಾಡಿಸ್ಕೊಂಡ್ ಬರಕ್ ಹೋಗಿದ್ದೆ. ಇರ್ಲಿ ಇರ್ಲಿ, ನಾ ಬಂದ ಕೆಲ್ಸ ಕುಂತಲ್ಲೇ ಆತು. ಜೋಗವ್ವ, ಓದ್ಕಿತ್ತ ಬಂದಿದ್ದಾಗ ನಿನ್ ಮಗಳ ಮದ್ವೆ ನಿಶ್ಚಯ ಆಯ್ತದೆ ಅಂತ ಹೇಳಿದ್ದೆ. ಆದ್ರೆ ನಿಶ್ಚಯ ಆಗಿದ್ದು ಈಗ ಮುರಿದು ಬಿತ್ತಲ್ಲ, ಏನ್ ಮಾಡೋದು? ಚಿಂತೆ ಮಾಡಬೇಡ ಮಗಳ, ಗಟ್ಟೆ ಇಲ್ಲದು ಮುರಿದು ಬೀಳ್ತಾವ. ಕಾಲ್ ಕೆಳಗ್ ಕಾಣೋ ಕತ್ಲು ಬಗ್ಗೆ ತಲೆ ಕೆಡ್ಸ್ಕೋಬೇಡ. ದೂರ ಕಾಣೋ ಬೆಳಕಿಗೆ ಬೆನ್ ಕೊಡ್ಬೇಡ ಪುಷ್ಪ, ಬೆನ್ ಕೊಡ್ಬೇಡ. ತಿರುಗ್ ನೋಡು, ದಾರಿ ಕಾಣ್ತೈತಿ. ಜೋಗವ್ವ, ನೀನ್ ಹೇಳಿದ್ದೆ ದಾರಿ ನನ್ಗೆ. ಈಗ ನೀನ್ ಹೇಳು, ನಾನು ಏನ್ ಮಾಡ್ಬೇಕು ಅಂತ. ಅಮ್ಮಂಗೆ ಉಡಿ ತುಂಬಿದ್ಯಾ? ಊರ್ ಕಟ್ಟದವರು ದೊರೆ ಕೆಂಪೇಗೌಡ್ರು, ಮಡಿ ಹುಟ್ಟದ ಇಮ್ಮಡಿ ಕೆಂಪೇಗೌಡ್ರು. ಅವ್ರ ಹಳೆ ರಾಜಧಾನಿಯಾಗ ಗುರ್ತು ಸಿಗ್ದಿರೋ ಕೋಟೆ ಐತಿ. ಕೋಟೆ ಪಕ್ಕ ದಾರಿ ಐತಿ, ದಾರಿನಾಗ ಒಂದು ಬೀದಿ ಐತಿ, ಬೀದಿ ಹತ್ರ ಅಮ್ಮನ ಗುಡಿ ಐತಿ. ಹೋಗು ಹೋಗು, ಆಕೆಗ ಉಡಿ ತುಂಬ. ಮುಂದೆ ನಡೆಯೋ ಶುಭ ಕಾರ್ಯ ಅಡ್ಡಿ ಇಲ್ದಂಗ್ ನಡೀತೈತೆ. ಹೋಗು ಪುಷ್ಪ, ಹೋಗು. ಈ ಬಡ್ತಿಯಿಂದಾಗಿ ನೀನು ಹುಬ್ಬಳ್ಳಿಗೆ ಹೋಗ್ಬೇಕು. ರಿಸರ್ಚ್ ಮಾಡಕ್ಕ ಸರ್? ಇಲ್ಲ ಅನು, ನಿನ್ನನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದೀವಿ. ಏನು? ಹುಬ್ಬಳ್ಳಿ ಅಲ್ಲ? ಓಕೆ ಸರ್. ಓಕೆ? ಎಸ್ ಸರ್.
ಏನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಸರ್, ಕಂಪ್ನಿನೇ ಡಿಸೈಡ್ ಮಾಡಿದೆ ಅಂದಮೇಲೆ ಅದರಲ್ಲಿ ಅಭ್ಯಂತರ ಏನಿದೆ? ನಾವು ಅಂದ್ಕೊಂಡ ಹಾಗೆ ಎಲ್ಲನೂ ನಡೆಯಲ್ಲ ಸರ್. ಕೆಲವೊಂದು ಸತಿ ನಮ್ಮ ಸುತ್ತಮುತ್ತ ಇರೋರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ ಸರ್, ನಾನು ರೆಡಿ ಇದ್ದೀನಿ. ಸರಿ, ಹಾಗಾದ್ರೆ ಐ ಟಾಕ್ ಟು ಮೀರಾ. ನೀನು ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡು. ಒಂದು ನೆನ್ಪಿಟ್ಕೊಳ್ಳಿ ಸರ್, ನನ್ನನ್ನು ದೂರ ಕಳಿಸೋದ್ರಿಂದ ನಿಮ್ಮ ಮನಸ್ಸಲ್ಲಿರೋ ವಿಷಯಗಳಿಗೆ ಫುಲ್ ಸ್ಟಾಪ್ ಇಡ್ಬೋದು ಅಂತ ನೀವು ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಸರ್. ಅದು ಬರೀ ನಿಮ್ಮ ಕಲ್ಪನೆ ಅಷ್ಟೆ. ನನಗೆ ಅರ್ಥ ಆಗುತ್ತೆ, ನಾನು ನಿಮ್ಮ ಕಣ್ಣೆದ್ರಿಗಿದ್ರೆ ನಿಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಪ್ರಮೋಷನನ್ನು ನೆಪ ಹುಡ್ಕೊಂಡಿದ್ದೀರಾ ಅಲ್ವಾ ಸರ್? ನೋ ನೋ, ಯು deserve it. Yes sir, I deserve it. I mean, you deserve the promotion. ಯಾವ ಪ್ರಮೋಷನ್ ಸರ್? ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಸರಿಯಾಗಿ ಹೇಳ್ದೆ ಮುಚ್ಚಿಟ್ಟಿದ್ದೀರಲ್ಲ, ಅದಾ? ಹೇಳ್ಕೊಳ್ದೆ ಉಳಿದಿರೋ ಈ ಸಂಬಂಧಕ್ಕೆ ಒಂದು ಲಾಸ್ಟ್ ಚಾನ್ಸ್ ಕೊಡೋಣ ಸರ್. ಹೇಗೆ? ನಿಮಗೆ ಒಪ್ಪಿಗೆ ಅಂದರೆ ಒಂದು ಚಾಲೆಂಜ್. ಚಾಲೆಂಜ್? ನೀವು ಹ್ಞೂ ಅಂದರೆ ನಾನು ಅದನ್ನು ಹೇಳ್ತೀನಿ. ಹೇಳು. ಮುಂದಿನ 24 ಗಂಟೆ ನಾವಿಬ್ಬರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ, ಮಾತಾಡೋಕ್ಕೆ ಪ್ರಯತ್ನ ಕೂಡ ಮಾಡೋ ಹಾಗಿಲ್ಲ, ಫೋನ್ ಸಹ ಮಾಡಬಾರ್ದು. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ಸೆಕ್ಯೂರಿಟಿನ ನನ್ನ ಹಿಂದೆ ಕಳಿಸ್ಬಾರ್ದು. ಒಟ್ಟಿನಲ್ಲಿ ಮುಂದಿನ 24 ಗಂಟೆ ನಾವಿಬ್ಬರು ಯಾವುದೇ ಕಮ್ಯುನಿಕೇಷನ್ ಇಲ್ದಲೇ ಇರ್ತೀವಿ. ಇದ್ರೆ ಇಷ್ಟಾದ್ಮೇಲೂ ನಾವಿಬ್ಬರು ಒಬ್ರನ್ನೊಬ್ರು ಮೀಟ್ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸಲ್ಲಿರೋದನ್ನು ನನ್ನ ಹತ್ರ ನೇರವಾಗಿ ಹೇಳ್ಕೋಬೇಕು.
ಚಾಲೆಂಜ್ ಮಾಡೋದು ಮಾಡಿಬಿಟ್ಟೆ. ಆದರೆ ಏನಾಗುತ್ತೆ ಅನ್ನೋ ಭಯ ಪ್ರತಿ ಹೆಜ್ಜೆಗೂ ಜಾಸ್ತಿ ಆಗ್ತಿದೆ. ದೇವ್ರೆ, ನಿನ್ನ ಮೇಲೆ ಭಾರ ಹಾಕಿದ್ದೀನಿ. ಇದು ನನ್ನ ಲಾಸ್ಟ್ ಚಾನ್ಸ್. ನೀನೇ ಕಾಪಾಡಬೇಕು. ಉಧೋ ಉಧೋ ಎಲ್ಲವ್ವ. ನಿನ್ನೆಲ್ಲ ಕೋರಿಕೆನೂ ಎಲ್ಲವ್ವ ಈಡೇರಿಸ್ತಾಳ ಮಗಳ. ಪಂದ್ಯ ಕಟ್ಟದು ಆಕಿನ, ನಿನ್ನ ಕೆಲ್ಸದು ಆಕಿನ. ಆಕಿನ ನಂಬು, ಆಕಿ ಮೇಲೆ ಭಾರ ಹಾಕು. ಅಮ್ಮ ಕರಿಯಕ್ ಹತ್ತಾಳ. ಹೋಗು, ಉಡಿ ತುಂಬ ಹೋಗು. ಎಲ್ಲ ಸರಿಯಾಕೈತಿ ಮಗಳ. ಹೋಗು, ಉಡಿ ತುಂಬ ಹೋಗು. ಏನು, ಹುಬ್ಳಿ ಟ್ರಾನ್ಸ್ಫರ್ ಮಾಡಿದಾರಾ? ಆರ್ಯ ಸರೇ ಹೇಳಿದ್ರಾ? ಇದೇನು ಸಡನ್ ಆಗಿ? ಪ್ರಮೋಷನ್ ಅಂತೆ ರಮ್ಯಾ. ಸರಿ ಹೋಯ್ತು. ನಿಂಗ್ ಪ್ರಮೋಷನ್ ಸಿಕ್ಕಿದೆ ಅಂತ ಖುಷಿ ಪಡ್ಬೇಕಾ, ಇಲ್ಲ ಬೆಂಗಳೂರು ಬಿಟ್ಟು ಹುಬ್ಳಿಗೆ ಹೋಗ್ತಿದ್ಯಾ ಅಂತ ದುಃಖ ಪಡ್ಬೇಕಾ? ನನ್ ಟೈಮೇ ಹೀಗಿದೆ ಕಣೆ. ನಂಗೆ ಈಗಿರೋದು ಒಂದೇ ಲಾಸ್ಟ್ ಚಾನ್ಸ್. ನಮ್ಮಿಬ್ರ ಸಂಬಂಧಕ್ಕೆ ನಾನೊಂದು ಚಾಲೆಂಜ್ ಕೊಟ್ಟಿದ್ದೀನಿ. ಚಾಲೆಂಜಾ? ಹೌದು ರಮ್ಯಾ. ಇನ್ ಮುಂದಿನ 24 ಗಂಟೆ ನಾನು ಆರ್ಯ ಸರ್ ಭೇಟಿ ಮಾಡೋ ಹಾಗಿಲ್ಲ. ಒಂದ್ ವೇಳೆ ಭೇಟಿ ಮಾಡಿದ್ದೆ ಆದ್ರೆ ಆರ್ಯ ಸರ್ ಅವ್ರ ಮನ್ಸಲ್ಲಿರೋದನ್ನ ನನ್ನ ಹತ್ರ ಹೇಳ್ಕೊತಾರೆ. ಮೀಟ್ ಮಾಡಿಲ್ಲ ಅಂದ್ರೆ ಸಾರಿ ಬಟ್ ಡೌಟ್ ಕಣೆ. ನಾನು ಹುಬ್ಳಿಗೆ ಹೋಗ್ತೀನಿ. ತಲೆ ಕೆಟ್ಟಿದ್ಯಾ ನಿಂಗೆ? ಜಸ್ಟ್ 24 ಗಂಟೆಲಿ ಎಲ್ಲ ಸರಿ ಹೋಗುತ್ತೆ ಅಂತ ನಂಬ್ತೀಯಾ? ನಂಬಿಕೆ ಕಣೆ. ಈಗ ನನ್ನ ಮನ್ಸಲ್ಲಿ ಇದ್ ಬಿಟ್ರೆ ಬೇರೆ ಏನೂ ಇಲ್ಲ. ಇಷ್ಟು ದಿವಸ ಆರ್ಯ ಸರ್ ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೊತಾರೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ನನಗೆ ಕೊನೆಗೆ ಉಳ್ದಿರೋದು ಇದು ಒಂದೇ ಅಗ್ನಿ ಪರೀಕ್ಷೆ. ಇದು ಆಗ್ಬಿಡ್ಲಿ. ಅಮ್ಮ ತಾಯಿ, ಇವಳು ನೋಡಿದ್ರೆ ಚಾಲೆಂಜು ಅಗ್ನಿ ಪರೀಕ್ಷೆ ಅಂತ ಏನೇನೋ ಹೇಳ್ತಿದ್ದಾಳೆ. ನೀನೇ ಕಾಪಾಡ್ಬೇಕು. ಅನು, ಇದ್ಯಾಕೋ ಸರಿ ಬರ್ತಿಲ್ಲ. ಹುಬ್ಳಿ ಬೇರೆ ಅಂತಿದ್ದಾಳೆ. ನಾನಂತೂ ಬಿಡಲ್ಲ.